ನಮಸ್ತೆ. ಈಗ ಮಾವಿನಕಾಯಿ ಸೀಸನ್ ಅಲ್ವಾ? ನಾನು ಈ ತೋತಾಪುರಿ ಮಾವಿನಕಾಯಿಯಿಂದ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಅಕ್ಕಿ ತಕ್ಕೊಂಡು ಇದನ್ನು 3 ಸಲ ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಿಟ್ಟಿದ್ದೇನೆ. ಇದು ಬಾಸ್ಮತಿ ಅಕ್ಕಿ. ನೀವು ರೆಗ್ಯುಲರ್ ಊಟದ ಅಕ್ಕಿ, ಬೆಳ್ತಿಗೆ ಅಕ್ಕಿಯಲ್ಲೂ ಮಾಡ್ಕೋಬೋದು. ಅದಾದಮೇಲೆ ಈ ತೋತಾಪುರಿನ ತುರಿದು ಇಟ್ಕೊಂಡಿದ್ದೇನೆ. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆನ ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಇದು ನೀರಲ್ಲಿ ನೆನೆಸಿಟ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಅದಾದಮೇಲೆ ಜೀರಿಗೆ, ಅರಿಶಿನ, ಒಣಮೆಣಸು, ಕರಿಬೇವನ್ನು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೇನೆ. ಇದು ಸ್ವಲ್ಪ ಬೆಲ್ಲ, ಉಪ್ಪು, ನೆಲಗಡಲೆ ಬೀಜ, ಇದು ಗೋಡಂಬಿ, ಇದು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೇನೆ. ಇದು 1-2 ಹಸಿಮೆಣಸು ಮತ್ತು ಶುಂಠಿನ 1 ರೌಂಡ್ ಮಿಕ್ಸಿಲಿ ಸಣ್ಣಕ್ಕೆ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ತೆಂಗಿನ ತುರಿ. ಈ ಚಿತ್ರಾನ್ನಕ್ಕೆ ಉದುರುದುರಾಗಿ ಅನ್ನ ಮಾಡ್ಕೋಬೇಕು. ಅದಕ್ಕೆ ನಾನೀಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಜಾಸ್ತಿನೇ ನೀರು ಇಟ್ಕೊಂಡಿದ್ದೇನೆ. ನೀರು ಕುದೀತಾ ಇದೆ. ಈಗ ನಾನು ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದ ಅಕ್ಕಿನ ಸೇರಿಸ್ಕೊತಾ ಇದ್ದೇನೆ ನಿಧಾನಕ್ಕೆ. ಈಗ ಇದನ್ನು ಒಮ್ಮೆ ಚೆನ್ನಾಗಿ ಹೀಗೆ ಮಗ್ಚ್ಕೊಂಡ್ಬಿಟ್ಟು ಅದಾದಮೇಲೆ ಕುದಿಲಿಕ್ಕೆ ಬಿಡಬೇಕು. ಅಕ್ಕಿ ಹಾಕಿದ ಮೇಲೆ ಈಗ ಒಂದು ಕುದಿ ಬರ್ತಾ ಇದೆ. ಈಗ ಫ್ಲೇಮನ್ನು ಮೀಡಿಯಮಿಗೆ ಮಾಡ್ಕೊಂಡು ಬಿಡಬೇಕು. ಈ ಅಕ್ಕಿ ಹೀಗೆ ಕುದೀತಾ ಇದೆ. ನಡುವಲ್ಲಿ 1-2 ಸಲ ಈ ಥರ ಎಲ್ಲಾಡಿಸ್ಕೊಂಡ್ಬಿಡಿ. ಈಗ ಇದು ಚೆನ್ನಾಗಿ ಬೆಂದಿದೆ. ಹೀಗೆ ಒತ್ತಿ ಇದು ಅನ್ನ ಬಂದಿದೆಯಾ ಅಂತ ನೋಡ್ಕೋಬೋದು. ಈಗ ಅನ್ನನ ಈ ಥರ ಬಸಿತಾ ಇದ್ದೇನೆ. ಈ ಬಸಿರೋ ಅನ್ನನ ಒಂದು ಅಗಲವಾದ ತಟ್ಟೆಗೆ ಹಾಕಿ ತಣಿಲಿಕ್ಕೆ ಬಿಡಬೇಕು. ಈಗ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೇನೆ. ಉಪ್ಪು ಸೇರಿಸಿ ಒಮ್ಮೆ ನಿಧಾನಕ್ಕೆ ಕಲಸಿಟ್ಬಿಡ್ಬೇಕು. ನಾನು ಈ ಕಡೆ ಒಂದು ಬಾಣಲೆಯಲ್ಲಿ ಎಣ್ಣೆ ತಗೋತಾ ಇದ್ದೇನೆ. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ನೆಲಗಡಲೆ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಕಡಲೆ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ತೆಗೆದಿಟ್ಕೋಬೇಕು. ಅದೇ ಬಾಣಲೆಗೆ ಸಾಸಿವೆ, ಉದ್ದಿನಬೇಳೆ, ನೆನೆಸಿಟ್ಟಿರೋ ಕಡಲೆಬೇಳೆ, ಗೋಡಂಬಿ, ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಜೀರಿಗೆ, ಒಣಮೆಣಸು, ಸಣ್ಣಕ್ಕೆ ಹಚ್ಕೊಂಡಿರೋ ಕರಿಬೇವು, ಆಮೇಲೆ ಅರಿಶಿನ, ಸಣ್ಣಕ್ಕೆ ಹಚ್ಕೊಂಡಿರೋ ಹಸಿಮೆಣಸು, ಶುಂಠಿ, ಆಮೇಲೆ ಮಾವಿನಕಾಯಿ ತುರಿದಿರೋದನ್ನು ಸೇರಿಸ್ತಾ ಇದ್ದೇನೆ. ಎಲ್ಲ ಸೇರಿಸ್ತಾ ಇದ್ದೇನೆ. ಮಾವಿನಕಾಯಿ ಬೇಯೋ ತನಕ 1-2 ನಿಮಿಷ ಈ ಥರ ತಯಾರಿಸ್ತಾ ಇರಬೇಕು. ಅನ್ನಕ್ಕೆ ಉಪ್ಪು ಹಾಕಿದ್ದೇವೆ. ಈಗ ಮಾವಿನಕಾಯಿಗೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ ಅಷ್ಟೇ. ಈಗ ತಣ್ಣಗಾಗಿರೋ ಅನ್ನ ಸೇರಿಸ್ತಾ ಇದ್ದೇನೆ. ಅನ್ನ ಮಾಡಬೇಕಾದ್ರೆ ಅನ್ನ ಆದಷ್ಟು ಉದುರುದುರಾಗಿದ್ರೇ ಚೆನ್ನಾಗಿರುತ್ತೆ. ನೀವು ಈ ಥರ ಕಲಿಸ್ಬೇಕಾದ್ರೆ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಳ್ಳಿ. ಅನ್ನ ಮುದ್ದೆ ಆಗದಿರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಸ್ಟೇಜಲ್ಲಿ ಒಮ್ಮೆ ರುಚಿ ನೋಡಿ ಅಡ್ಜಸ್ಟ್ ಮಾಡ್ಕೋಬೋದು. ಮಾವಿನಕಾಯಿ ಕೆಲವೊಮ್ಮೆ ತುಂಬ ಹುಳಿಯಾಗಿರುತ್ತೆ. ಆಗ ಒಂದು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಸೇರಿಸ್ಕೋಬೋದು. ಮಾವಿನಕಾಯಿ ಜಾಸ್ತಿ ಹುಳಿ ಇಲ್ಲ ಅಂತಾದರೆ ಕೊನೆಯಲ್ಲಿ ಒಂದು ಸ್ವಲ್ಪ ಲಿಂಬೆಹಣ್ಣನ್ನು ಸೇರಿಸ್ಕೋಬೋದು. ನಾನೀಗ ಹುರಿದಿಟ್ಕೊಂಡಿರೋ ನೆಲಗಡಲೆನ ಸೇರಿಸ್ತಾ ಇದ್ದೇನೆ. ಅದಾದಮೇಲೆ ತೆಂಗಿನ ತುರಿ ಮತ್ತು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಕೊನೆಯದಾಗಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಇದಾದಮೇಲೆ ಗ್ಯಾಸ್ ಆರಿಸ್ಬೋದು. ನಾನು ಇದನ್ನು ರುಚಿ ನೋಡಿದಾಗ ಒಂದು ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅನಿಸ್ತು. ಅದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೇನೆ.
ಮಾವಿನಕಾಯಿ ಚಿತ್ರಾನ್ನ ರೆಡಿ.